ಅರಣ್ಯ ಪ್ರದೇಶಗಳಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಇಲಾಖೆ ಈ ಒಂದು ಘಟನೆಯನ್ನು ತಪ್ಪಿಸೋದಕ್ಕೆ ಅಂದರೆ ಬೆಂಕಿ ಅವಘಡಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಥವಾ ಈ ರೀತಿಯ ಘಟನೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಈಗ ಹೊಸ ಪ್ಲಾನ್ ಮಾಡಿರುವಂಥದ್ದು. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಅಗ್ನಿ ಅವಘಡ ನಿರಂತರವಾಗಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಅಷ್ಟೇ ಅಂತಲ್ಲ, ಇತ್ತೀಚೆಗೆ ಈ ರೀತಿಯ ಘಟನೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಬೆಂಕಿಯಿಂದ ಕಾಡನ್ನು ರಕ್ಷಿಸಲು ಈಗ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಯಾವ ರೀತಿಯಾಗಿ ಈ ದತ್ತಪೀಠದ ಗುಡ್ಡವನ್ನು ಉಳಿಸೋದಕ್ಕೆ ಡ್ರೋನ್ ಕಣ್ಗಾವಲು ಮೊರೆ ಹೋಗಿರುವಂಥದ್ದು, ಅಂದರೆ ಕ್ಯಾಮ್ರಾ ಫಿಕ್ಸ್ ಮಾಡಲಾಗುತ್ತೆ. ಕಾಡಿಗೆ ಬೆಂಕಿ ಹಾಕುವವರನ್ನು ಗುರುತಿಸೋದಕ್ಕೆ ಇದು ಸಹಕಾರಿ ಆಗತ್ತೆ. ಹದ್ದಿನ ಕಣ್ಣಿಡಲು ಈಗ ಡ್ರೋನ್ ಮೊರೆ ಹೋಗಿರುವಂಥದ್ದು ಫಾರೆಸ್ಟ್ ಆಫೀಸರ್ಸ್. ನಿತ್ಯ ಸುಟ್ಟು ಕರಕಲಾಗ್ತಾ ಇರುವಂಥ ಕಾಡಿನ ರಕ್ಷಣೆಗೆ ಅರಣ್ಯ ಇಲಾಖೆದವರು ಮುಂದಾಗಿದ್ದಾರೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಮೇಲಿಂದ ಮೇಲೆ ಈ ರೀತಿಯಾಗಿ ಬೆಂಕಿ ಅನಾಹುತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರಿಗೆ ಒಂಥರ ಗೊಂದಲ ಇದೆ. ಅದು ಹೇಗಾಗ್ತಾ ಇದೆ ಅಂತೇಳಿ ಪ್ರಮುಖವಾಗಿ 3 ಆಯಾಮ ಇಲ್ಲಿ. ಬೆಂಕಿ ಹಾಕುವವರು ಸ್ಥಳೀಯರ, ಪ್ರವಾಸಿಗರ ಅಥವಾ ಕಾಡ್ಗಿಚ್ಚ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.